ನೇಮಹಿ ಕೃಷ್ಣ ಅವರೆಲ್ಲ ಇದೆಲ್ಲ ಒಂದು ಪಿತೂರಿ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ. ಇದು ಮೊದಲಿಂದ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲರೂ ಕೂಡ ಗೊತ್ತಿತ್ತು. ಇದರಲ್ಲಿ ಖಂಡಿತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಮಾಡಿದ್ದು ಏನು ತಪ್ಪಿಲ್ಲ. ಅವ್ರದ್ದಿರ್ತಕ್ಕಂಥ ಒಂದು ಜಾಗ ಹಿಂದೆ ಇರ್ತಕ್ಕಂಥ ಒಂದು ರೂಲು ಕೂಡ ಇದೆ. ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು, ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡಬೇಕು, ಇಲ್ಲ ಅಂದ್ರೆ ಕಾಂಪನ್ಸೇಷನ್ ಕೊಡಬೇಕು. ಈ ಮೂರಲ್ಲಿ ಏನಾದರೂ ಒಂದು ಕೊಡಲೇಬೇಕಾಗ್ತದೆ. ಸೊ ಅವ್ರಿಗೆ ಸೈಟ್ ತಗೊಂಡಿದ್ದಾರೆ. ಅದನ್ನೇ ಒಂದು ಬಹಳ ದೊಡ್ಡ ವಿಷಯ ಮಾಡಿ ಇಡೀ ರಾಜ್ಯದಂತ ಪ್ರತಿಭಟನೆ ಎಲ್ಲ ಅವರು ಮಾಡಿದ್ರು. ಈಗ ಕರೆಕ್ಟ್ ಆಗಿ 3ನೇ ಬಾರಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಇದು ನಮ್ಮ ವಿರೋಧ ಪಕ್ಷದವರಿಗೆ, ಬಿಜೆಪಿ ಅವ್ರಿಗಾಗ್ಲಿ ಜೆಡಿಎಸ್ ಅವ್ರಿಗಾಗ್ಲಿ ಒಂದು ತಕ್ಕ ಪಾಠ ಇದ್ದಂಗೆ ಆಗ್ಬಿಟ್ಟಿದೆ. ಇದರಲ್ಲಿ ಏನು ತಪ್ಪಿಲ್ಲ. ನಾವೆಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಹಾಗೆ ಇನ್ನೊಂದು ಸರ್, ಬ್ಯಾಲೆಟ್ ಪೇಪರ್ ಯೂಸ್ ಮಾಡಬೇಕು ಅಂತ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಡಿಸೈಡ್ ಆಗಿದೆ. ಬಿಜೆಪಿಯವರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಈ ಗೌರ್ಮೆಂಟ್ ಬಂದಿದ್ದಾರೆ. ಯಾಕೆ ಬ್ಯಾಲೆಟ್ ಪೇಪರ್ ಯೂಸ್ ಮಾಡೋದ್ರಿಂದ ಸಾಕಷ್ಟು ಹಿಂದಿನ ಎಲ್ಲ ಈ ಬಿಜೆಪಿ ಅವ್ರು ಹೇಳ್ತಾ ಇರ್ತಾರೆ ಕಾಂಗ್ರೆಸ್ ಅವ್ರು ಗೆದ್ದಿರೋದೇ ಒಂದು ಮೋಸದ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಯಾಕೆ ಹೆದರ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನ ಒಂದು ಕೊನೆಯದಾಗಿದೆ. ಇವಾಗ ವೋಟ್ ಚೋರಿ ಆಗ್ತಾ ಇದ್ದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಯಾವೊಂದು ರೀತಿಯಿಂದ ಮಹದೇವಪುರ ಆಗಲಿ, ಬೇರೆ ಬೇರೆ ಕ್ಷೇತ್ರದಲ್ಲಾಗಲಿ ಯಾವೊಂದು ರೀತಿಯಿಂದ ಬಿಜೆಪಿ ಅವರು ಬ್ಯಾಕ್ ಡೋರ್ ಎಂಟ್ರಿ ಮಾಡ್ತಾ ಇದ್ದಾರೆ. ಜನರ ಆಶೀರ್ವಾದ ಅವರು ಎಂದೂ ಕೂಡ ಪಡ್ಕೊಂಡಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಇರತಕ್ಕಂಥ ಒಂದು ಇತಿಹಾಸ ತಾವು ನೋಡಿದ್ರೇನೆ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ್ಲೂ ಕೂಡ ಬ್ಯಾಕ್ ಡೋರ್ ಎಂಟ್ರಿಯಿಂದಾನೆ. ಅವಾಗ ಕೇವಲ 108 ಸೀಟ್ ಅವ್ರು ಗೆದ್ದಿದ್ರು. 6 ಜನ ಬೇರೆ ಕಡೆಯಿಂದ ಅವರು ತಗೊಂಡು ಮತ್ತೆ ಅವರು ಮುಖ್ಯಮಂತ್ರಿ ಆದ್ರು. ನಂತರ 2019ರಲ್ಲೂ ಕೂಡ ನಮ್ಮ ಶಾಸಕರನ್ನು ಖರೀದಿ ಮಾಡಿಕೊಂಡು ಆಮಿಷವನ್ನು ಕೊಟ್ಟು ಅವರಾದ್ರು. ಮುಂದೆ ಕೂಡ ಬರ್ತಕ್ಕಂಥ ಅವ್ರಿಗೆ ಯಾವ ಒಂದು ರೀತಿಯಿಂದ ಅವಕಾಶ ಇಲ್ಲ. ಏನಾದರೂ ಒಂದು ಈ ತರ EVM ಮ್ಯಾನಿಪುಲೇಷನ್ ಮಾಡಿದ್ರೆ ಮಾತ್ರ ಅವರು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಕ್ಕೆ ಹೊರತು ಸಾಧ್ಯನೇ ಇಲ್ಲ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ. ಇವತ್ತು ವೋಟ್ ಚೋರಿ ಅಂತ ಇಡೀ ದೇಶಾದ್ಯಂತ ನಮ್ಮ ನಾಯಕರಾಗಿರುವಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನ ಸೇರಿದ್ದಾರೆ. ಈಗಾಗಲೇ ಹೈಡ್ರೋಜನ್ ಬಾಂಬ್ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ದೇಶದಲ್ಲಿ ಯಾವೊಂದು ರೀತಿಯಿಂದ ಮೋದಿ ಅವರು ಏನ್ ಹೇಳ್ತಾ ಇದ್ರು, ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ರು. ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ರು. ಕೇವಲ ಗೆದ್ದಿದ್ದು 242 ಅಷ್ಟೇ. ಅವರು ನಮ್ಮ ಕಾಂಗ್ರೆಸ್ ಪಕ್ಷದ, ನಮ್ಮ ಇಂಡಿಯಾ ಒಂದು ಮೈತ್ರಿಕೂಟದ ಪ್ರಧಾನಮಂತ್ರಿ ಆಗೋರಿದ್ರು. ಆದರೆ ಈ ಒಂದು ವೋಟ್ ಚೋರಿಯಿಂದ ಅವರಾಗಿದ್ದಾರೆ. ಇವತ್ತು ನಮ್ಮ ಕ್ಯಾಬಿನೆಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಎಲ್ಲ ಸಚಿವರು ಸೇರಿ ಒಂದು ತೀರ್ಮಾನವನ್ನು ತಗೊಂಡುಕೊಂಡಿದ್ದಾರೆ. ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಯಾಕೆ ಹೆದರ್ಕೊಳ್ತಾರಂತ ನಾನು ಪ್ರಶ್ನೆ ಮಾಡ್ತೀನಿ. ಸರ್, ಈಗ ಚಿತ್ತಾಪುರದಲ್ಲಿ ಒಂದು